Hello students, let us discuss one more new concept under third chapter, that is place of supply of service. So in the previous session we have learned place of supply of goods. Now we'll see place of supply of service. So place of supply of service, generally the place of supply of service is the location of the service recipient. In cases where the services are provided to an unregistered dealer and their location is not available, the location of service provider will be the place of provision of a service. So general rules for the place of supply of service except those covered separately. So general rules, supply of service, suppose supply of service to an registered person, supply of service to an registered person, then the place of supply is location of the recipient. ಸೊ ಇಲ್ಲಿ ನಾವು ಸರ್ವಿಸ್ ಕೊಡೋತ್ತಿಗೆ, ಸರ್ವಿಸನ್ನು ಸಪ್ಲೈ ಮಾಡೋತ್ತಿಗೆ ಅಂದರೆ ಸರ್ವಿಸ್ ಕೊಡೋದಂತ ಅರ್ಥ. ರಿಜಿಸ್ಟರ್ಡ್ ಪರ್ಸನಿಗೆ ಸರ್ವಿಸ್ ಕೊಟ್ಟರೆ ಅವನ ಅಡ್ರೆಸ್, ಲೊಕೇಶನ್ ಆಫ್ ದ ರಿಸಿಪಿಯೆಂಟ್, ಸರ್ವಿಸ್ ಎಲ್ಲಿ ಕೊಟ್ಟಿದ್ದೀವಿ, ರಿಸಿಪಿಯೆಂಟ್ದ ಅಡ್ರೆಸ್ ಯಾವುದಿದೆ ಅದುವೇ ಪ್ಲೇಸ್ ಆಫ್ ಸಪ್ಲೈ. ಅದೇ ಟು ಎನ್ ಅನ್ರಿಜಿಸ್ಟರ್ಡ್ ಪರ್ಸನಿಗೆ ಏನಾದರೂ ಸಪ್ಲೈ ಕೊಟ್ಟರೆ ಲೊಕೇಶನ್ ಆಫ್ ದ ರಿಸಿಪಿಯೆಂಟ್ ಈಸ್ ಅವೈಲೇಬಲ್. ಸಪೋಸ್ ರಿಸಿಪಿಯೆಂಟ್ದು ಲೊಕೇಶನ್ ಅವೈಲೇಬಲ್ ಇದ್ದರೆ ಸೊ ಲೊಕೇಶನ್ ಆಫ್ ದ ರಿಸಿಪಿಯೆಂಟ್ ಆನ್ಸರ್ ಪ್ಲೇಸ್ ಆಫ್ ಸಪ್ಲೈ. ಸಪೋಸ್ ಲೊಕೇಶನ್ ಆಫ್ ದ ರಿಸಿಪಿಯೆಂಟ್ ಈಸ್ ನಾಟ್ ಅವೈಲೇಬಲ್, ದೆನ್ ಸಪ್ಲೈ ಯಾರು ಮಾಡಿರ್ತಾನೆ ಅವನದೇ ಏನು ಪ್ಲೇಸ್ ಆಫ್ ಸಪ್ಲೈ ಆಗುತ್ತೆ. ನೆಕ್ಸ್ಟ್, ದ ಅಬೋವ್ ರೂಲ್ಸ್ ಆರ್ ಅಪ್ಲಿಕೇಬಲ್ ಇನ್ ಆಲ್ ಕೇಸಸ್ ಎಕ್ಸೆಪ್ಟ್ ದ ಕೇಸಸ್ ಗಿವನ್ ಬಿಲೋ. ಸೊ ಇಲ್ಲಿ ತುಂಬ ಕೇಸಸ್ ಇದೆ ನೋಡಿ, ಡಿಫ್ರೆಂಟ್ ಸಿಚುವೇಶನ್ ಮತ್ತು ಪ್ಲೇಸ್ ಆಫ್ ಸಪ್ಲೈ. ಸೊ ಯಾವ್ಯಾವ ಸಂದರ್ಭದಲ್ಲಿ ಪ್ಲೇಸ್ ಆಫ್ ಸಪ್ಲೈ ಯಾವ ತಗೋಬೇಕು ಅಂತ. ಫಸ್ಟ್ ಒನ್ ನೋಡಿ, ಸರ್ವಿಸ್ ಡೈರೆಕ್ಟ್ಲಿ ಇನ್ ರಿಲೇಷನ್ ಟು ಆನ್ ಇಮ್ಮೂವೇಬಲ್ ಪ್ರಾಪರ್ಟಿ. ಎಕ್ಸಾಂಪಲ್, ಸರ್ವಿಸ್ ಆಫ್ ಆರ್ಕಿಟೆಕ್ಟ್, ಇಂಜಿನಿಯರ್, ಇಂಟೀರಿಯರ್ ಡೆಕೋರೇಟರ್ಸ್. ಈ ಮನೆ ಎಲ್ಲ ಕಟ್ಬಿಟ್ಟು ಇಂಟೀರಿಯರ್ ಡಿಸೈನ್ ಎಲ್ಲ ಮಾಡಿ ಕೊಡ್ತಾರೆ ನೋಡಿ, ಅದನ್ನೆಲ್ಲ ಸರ್ವಿಸ್ ಒಂದು ಕಡೆಯಿಂದ ಮತ್ತೊಂದು ಕಡೆ ತೊಗೊಂಡೋಗೋಕ್ಕಾಗಲ್ಲ. ಸೊ ಆಗ ಅದನ್ನ ಇಮ್ಮೂವೇಬಲ್ ಸರ್ವಿಸ್ ಅಂತ ಕರಿತೀವಿ, ಇಮ್ಮೂವೇಬಲ್ ಪ್ರಾಪರ್ಟಿ. ಸೊ ಎಲ್ಲಿ ಇಮ್ಮೂವೇಬಲ್ ಪ್ರಾಪರ್ಟಿ, ಈಗ ಆನ್ಸರ್ ಯಾವುದಂದರೆ ಎಲ್ಲಿ ಆ ಲೊಕೇಶನ್ ಆಫ್ ಸಚ್ ಇಮ್ಮೂವೇಬಲ್ ಪ್ರಾಪರ್ಟಿ ಇದೆ, ಮನೆ ಬಿಲ್ಡಿಂಗ್ ಎಲ್ಲಿದೆ ಅದುವೇ ಪ್ಲೇಸ್ ಆಫ್ ಸಪ್ಲೈ. Then second one, performance based service. Example, supply of restaurant and catering service, personal grooming, fitness, beauty treatment, health service. So answer is location where the service are actually performed. Then third one, training and performance appraisal. To a registered person, location of the registered person. Answer. To an unregistered person, location where the service are actually performed is the answer. Then fourth one, service by way of admission to any event. So answer is place where the event is actually held. Then service pertaining to organization of an event. To a registered person, location of the recipient is the answer. To a unregistered person, location where the event is actually held is the answer. Then sixth one, services pertaining to transportation of goods. So ಏನು ಟ್ರಾನ್ಸ್ಪೋರ್ಟೇಷನ್ ಇರುತ್ತಲ್ಲ, ಟ್ರಾನ್ಸ್ಪೋರ್ಟೇಷನ್ ಸರ್ವಿಸಿಗೆ ಸಂಬಂಧಪಟ್ಟಿದ್ದು. ಟು ಎ ರಿಜಿಸ್ಟರ್ಡ್ ಪರ್ಸನ್ಗಾದರೆ ಲೊಕೇಶನ್ ಆಫ್ ದ ರಿಸಿಪಿಯೆಂಟ್, ಟು ಎನ್ ಅನ್ರಿಜಿಸ್ಟರ್ಡ್ ಪರ್ಸನ್ ಆದರೆ ಲೊಕೇಶನ್ ಅಟ್ ವಿಚ್ ಸಚ್ ಗೂಡ್ಸ್ ಆರ್ ಹ್ಯಾಂಡೆಡ್ ಓವರ್ ಫಾರ್ ಟ್ರಾನ್ಸ್ಪೋರ್ಟೇಷನ್. ಸೊ ಎಲ್ಲಿ ಗೂಡ್ಸನ್ನು ಹ್ಯಾಂಡ್ ಓವರ್ ಮಾಡ್ತಾರೆ ಟ್ರಾನ್ಸ್ಪೋರ್ಟೇಷನ್ಗೆ, ಅದು ಪ್ಲೇಸ್ ಆಫ್ ಸರ್ವಿಸ್ ಆಗುತ್ತೆ. ನೆಕ್ಸ್ಟ್, ಸರ್ವಿಸ್ ಪರ್ಟೈನಿಂಗ್ ಟು ಟ್ರಾನ್ಸ್ಪೋರ್ಟೇಷನ್ ಆಫ್ ಪ್ಯಾಸೆಂಜರ್ ಟ್ರಾನ್ಸ್ಪೋರ್ಟೇಷನ್ಗೆ ಸಂಬಂಧಪಟ್ಟಿದ್ದು. ಟು ಎ ರಿಜಿಸ್ಟರ್ಡ್ ಪರ್ಸನ್ ಆದರೆ ಸೇಮ್ ಲೊಕೇಶನ್ ಆಫ್ ದ ರಿಸಿಪಿಯೆಂಟ್. ಅದೇ ಟು ಎನ್ ಅನ್ರಿಜಿಸ್ಟರ್ಡ್ ಪರ್ಸನ್ ಆದರೆ the place where the passenger starts is a journey. ಎಲ್ಲಿಂದ ಜರ್ನಿ ಸ್ಟಾರ್ಟ್ ಆಗುತ್ತೆ ಪ್ಯಾಸೆಂಜರ್ಗೆ ಅದುವೇ ಪ್ಲೇಸ್ ಆಫ್ ಸರ್ವಿಸ್ ಆಗುತ್ತೆ. ಏತ್ ಒನ್, ಸರ್ವಿಸ್ ಪ್ರೊವೈಡೆಡ್ ಆನ್ ಬೋರ್ಡ್ ಅ ಕನ್ವಿಯನ್ಸ್ ಇನ್ಕ್ಲೂಡಿಂಗ್ ವೆಸಲ್, ಆನ್ ಏರ್ಕ್ರಾಫ್ಟ್, ಎ ಟ್ರೈನ್, ಮೋಟರ್ ವೆಹಿಕಲ್. ಸೊ ಆನ್ಸರ್, ಲೊಕೇಶನ್ ಆಫ್ ದ ಫಸ್ಟ್ ಶೆಡ್ಯೂಲ್ಡ್ ಪಾಯಿಂಟ್ ಆಫ್ ಡಿಪಾರ್ಚರ್. ಇದು ಏರೋಪ್ಲೇನ್, ಟ್ರೈನಲ್ಲೆಲ್ಲ ಸರ್ವಿಸ್ ಕೊಡ್ತಾರಲ್ಲ, ಸೊ ಅದು ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅದುವೇ ಪ್ಲೇಸ್ ಆಫ್ ಸಪ್ಲೈ ಆಗುತ್ತೆ, ಪ್ಲೇಸ್ ಆಫ್ ಸರ್ವಿಸ್ ಆಗುತ್ತೆ. ದೆನ್ ಟೆಲಿಕಮ್ಯುನಿಕೇಷನ್ ಸರ್ವಿಸ್, ಫಿಕ್ಸ್ಡ್ ಲೈನ್, ಲೊಕೇಶನ್ ವೇರ್ ಸಚ್ ಲೈನ್ ಈಸ್ ಇನ್ಸ್ಟಾಲ್ಡ್. ಲ್ಯಾಂಡ್ ಲೈನ್ ಇರುತ್ತಲ್ಲ, ಲ್ಯಾಂಡ್ ಲೈನ್ ಫೋನ್ ಎಲ್ಲಿ ಯಾವ ಜಾಗದಲ್ಲಿದೆ ಅದುವೇ ಪ್ಲೇಸ್ ಆಫ್ ಸರ್ವಿಸ್. ದೆನ್ ಪೋಸ್ಟ್ ಪೇಯ್ಡ್ ಮೊಬೈಲ್ ಕನೆಕ್ಷನ್, ಲೊಕೇಶನ್ ಆಫ್ ಬಿಲ್ಲಿಂಗ್ ಅಡ್ರೆಸ್ ಆಫ್ ದ ರಿಸಿಪಿಯೆಂಟ್. ಈಗ ಮೊಬೈಲ್ ಫೋನು ನಾವು ಒಂದೇ ಕಡೆ ಇಟ್ಕೊಂಡಿರ್ತೀವ, ಊರಿಡೀ ತೊಗೊಂಡು ತಿರುಗಾಡ್ತೀವಿ, ಹಾಗಾಗಿ ಅದಕ್ಕೆ ಯಾವ ಪ್ಲೇಸ್ ಅಂತ ಹುಡ್ಕೋದು, ಯಾವ ನೀವು ಬಿಲ್ ಪೋಸ್ಟ್ ಪೇಯ್ಡ್ ಅಂತ, ಪೋಸ್ಟ್ ಪೇಯ್ಡ್ ಅಂದರೆ ಹೆಂಗೂ ಗೊತ್ತಿರುತ್ತಲ್ಲ, ನೀವೊಂದು ಅಡ್ರೆಸ್ ಕೊಟ್ಟಿರ್ತೀರ, ಆ ಅಡ್ರೆಸ್ಸಿಗೆ ಬಿಲ್ ಬರುತ್ತೆ, ಯಾವ ಅಡ್ರೆಸ್ಸಿಗೆ ಬಿಲ್ ಬರುತ್ತೋ ಅದುವೇ ಪ್ಲೇಸ್ ಆಫ್ ಸರ್ವಿಸ್. ನೆಕ್ಸ್ಟ್, ಪ್ರೀಪೇಯ್ಡ್ ಮೊಬೈಲ್ ಕನೆಕ್ಷನ್. ಪ್ರೀಪೇಯ್ಡ್ ಇದ್ದಾಗ ಇಲ್ಲಿ ಕೂಡ ಅಷ್ಟೇ ನೋಡಿ, ಅಡ್ರೆಸ್ ಆಫ್ ದ ಸೆಲ್ಲಿಂಗ್ ಏಜೆಂಟ್. ಇಫ್ ದ ಸರ್ವಿಸ್ ಇಸ್ ಪ್ರೊವೈಡೆಡ್ ಎಟ್ ಎ ಸಬ್ಸ್ಕ್ರೈಬರ್ಸ್ ಪ್ಲೇಸ್
the place of supply will be the location of such subscriber. ಸೊ ಏನು ಸೆಲ್ಲಿಂಗ್ ಏಜೆಂಟ್ ಇರ್ತಾನಲ್ಲ ಅವನ ಅಡ್ರೆಸ್ಸಿಗೆ ಎಲ್ಲಿದೆ ಅದುವೇ ಪ್ಲೇಸ್ ಆಫ್ ಸಪ್ಲೈ. ದೆನ್ ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಷಿಯಲ್ ಸರ್ವಿಸ್, ಲೊಕೇಶನ್ ಆಫ್ ದ ರೆಸಿಪಿಯೆಂಟ್. ಅಗೇನ್ ಇನ್ಶೂರೆನ್ಸ್ ಸರ್ವಿಸ್ ಕೂಡ ಲೊಕೇಶನ್ ಆಫ್ ದ ರೆಸಿಪಿಯೆಂಟ್. ಸೊ ಇದೆಲ್ಲ ಜನರಲ್ ರೂಲ್ಸ್. ಈ ರೂಲ್ಸನ್ನು ನೀವು ನೋಡ್ಕೊಳ್ಳೇಬೇಕಾಗುತ್ತೆ. ಸೊ ವಿಲ್ ಸಿ ಒನ್ ಪ್ರಾಬ್ಲಮ್. ಡಿಟರ್ಮೈನ್ ದ ಪ್ಲೇಸ್ ಆಫ್ ಸಪ್ಲೈ ಇನ್ ದ ಫಾಲೋವಿಂಗ್ ಕೇಸ್. ಸೊ ಫಸ್ಟ್ ಒನ್, ಮಿಸ್ಟರ್ ಅಕ್ಬರ್, a businessman from Hubli, Karnataka, had lunch in a restaurant at Mumbai while on a business trip. ಅಕ್ಬರ್ ಅನ್ನೋನು ಬಿಸ್ನೆಸ್ ಮ್ಯಾನ್ ಹುಬ್ಳಿಯಿಂದ ಬಾಂಬೆಗೆ ಹೋಗ್ತಾ ಇದ್ದಾನೆ. ಬಾಂಬೆಯಲ್ಲಿ ಅವನು ಒಂದು ರೆಸ್ಟೋರೆಂಟಲ್ಲಿ ಲಂಚ್ ಮಾಡ್ತಾ ಇದ್ದಾನೆ. ಎಲ್ಲಿ? ಬಾಂಬೆಯಲ್ಲಿ. ಹಾಗಾಗಿ ಲಂಚ್ ಮಾಡಿದ್ದೆಲ್ಲಿ? ಬಾಂಬೆಯಲ್ಲಿ. ಅವನು ಹುಬ್ಳಿಯವನಾದರೂ ಕೂಡ ಲಂಚ್ ಆಗಿದೆ, ರೆಸ್ಟೋರೆಂಟ್ ಇರೋದು ಇಲ್ಲಿ ಬಾಂಬೆ. ಆಗ ಪ್ಲೇಸ್ ಆಫ್ ಸಪ್ಲೈ ಯಾವುದು? ಸರ್ವಿಸ್ ಆಗಿದೆ ಇಲ್ಲಿ ಬಾಂಬೆ. ಸೊ ಬಾಂಬೆ ಇಸ್ ದ ಆನ್ಸರ್. ಸೆಕೆಂಡ್ ಒನ್, ಮಿಸ್ಟರ್ ವರುಣ್, ಎ ಮೇಕಪ್ ಆರ್ಟಿಸ್ಟ್ ಎಟ್ ಪಾಟ್ನಾ, ಬಿಹಾರ್, ಪಾಟ್ನಾ ಇರೋದು ಬಿಹಾರಲ್ಲಿ, ಗೋಸ್ ಟು ಕೋಲ್ಕತ್ತಾ, ವೆಸ್ಟ್ ಬೆಂಗಾಲ್, ಫಾರ್ ಡೂಯಿಂಗ್ ದ ಮೇಕಪ್ ಆಫ್ ಮಿಸ್ ರೀತು, ಎ ಬಾಲಿವುಡ್ ಆ್ಯಕ್ಟ್ರೆಸ್ ಬೇಸ್ಡ್ ಇನ್ ಮುಂಬೈ. ಸೊ ಇಲ್ಲಿ ನೋಡಿ, ಮಿಸ್ಟರ್ ವರುಣ್ ಅನ್ನೋನು ಅವನೊಬ್ಬ ಮೇಕಪ್ ಮಾಡುವಂಥವನು, ಮೇಕಪ್ ಆರ್ಟಿಸ್ಟ್. ಅವನು ಪಟ್ನಾದಲ್ಲಿ ಇರುವಂಥವನು, ಪಟ್ನಾದವನು, ಬಿಹಾರದ ಕ್ಯಾಪಿಟಲ್ ಪಟ್ನಾ. ಅಲ್ಲಿಯ ವ್ಯಕ್ತಿ ಎಲ್ಲಿಗೆ ಹೋಗ್ತಾ ಇದ್ದಾನೆ? ಗೋಸ್ ಟು ಕೋಲ್ಕತ್ತಾ, ವೆಸ್ಟ್ ಬೆಂಗಾಲ್ಗೆ ಹೋಗ್ತಾ ಇದ್ದಾನೆ. ಯಾಕೆ? ಮೇಕಪ್ ಮಾಡಲಿಕ್ಕೆ. ಯಾರಿಗೆ? ಫಾರ್ ಡೂಯಿಂಗ್ ದ ಮೇಕಪ್ ಆಫ್ ಮಿಸ್ ರೀತು ಅನ್ನೋರು. ಅವ್ರು ಯಾರಂತೆ? ಬಾಲಿವುಡ್ ಆ್ಯಕ್ಟ್ರೆಸ್ ಅಂತೆ. ಅವಳು ಆ್ಯಕ್ಚುಲಿ ಬಾಂಬೆ ಅವಳು, ಬಟ್ ಅವಳಿಗೆ ಎಲ್ಲಿದ್ದಾಳೆ? ವೆಸ್ಟ್ ಬೆಂಗಾಲಲ್ಲಿ ಇದ್ದಾಳೆ, ಯಾವುದೋ ಶೂಟಿಂಗ್ ಮಾಡ್ತಾ ಇದ್ದಾಳೆ. ಹಾಗಾಗಿ ಇವನು ಅಲ್ಲಿಗೆ ಹೋಗಿದ್ದಾನೆ. ಇವನು ಬಿಹಾರದವನು, ಮೇಕಪ್ ಹಾಕ್ಲಿಕ್ಕೆ ಎಲ್ಲಿಗೆ ಹೋಗಿದ್ದಾನೆ? ವೆಸ್ಟ್ ಬೆಂಗಾಲ್ಗೆ ಹೋಗಿದ್ದಾನೆ. ಹಾಗಾಗಿ ಸರ್ವಿಸ್ ಕೊಟ್ಟಿದ್ದು ಯಾವ ಪ್ಲೇಸಲ್ಲಿ? ವೆಸ್ಟ್ ಬೆಂಗಾಲ್. ಸೊ ಹಾಗಾಗಿ ಕೋಲ್ಕತ್ತಾ, ವೆಸ್ಟ್ ಬೆಂಗಾಲ್ ಇಸ್ ದ ಆನ್ಸರ್. ನೆಕ್ಸ್ಟ್, ಮಿಸ್ಟರ್ ಅಮರ್, ಎ ರೆಸಿಡೆಂಟ್ ಆಫ್ ರತ್ನಗಿರಿ, ಮಹಾರಾಷ್ಟ್ರ, ಬೈಸ್ ಎ ಟಿಕೆಟ್ ಫಾರ್ ಎ ಸರ್ಕಸ್ ಆರ್ಗನೈಸ್ಡ್ ಅಟ್ ಗುರುಗ್ರಾಮ್, ಹರಿಯಾಣ, ಬೈ ಸರ್ಕಸ್ ಕಂಪನಿ ಬೇಸ್ಡ್ ಇನ್ ಬ್ಯಾಂಗ್ಳೂರು. ನೋಡಿಲಿ, ಅಮರ್ ಅವನು ಇರೋದು ರತ್ನಗಿರಿ, ಮಹಾರಾಷ್ಟ್ರದಲ್ಲಿ. ಇವನೊಂದು ಸರ್ಕಸ್ ಕಂಪನಿ ಟಿಕೆಟ್ ತೊಗೊಂಡಿದ್ದಾನೆ. ಸರ್ಕಸ್ ಇರೋದು ಎಲ್ಲಿ ಅಂತೆ? ಗುರುಗ್ರಾಮಲ್ಲಿ, ಹರಿಯಾಣದಲ್ಲಿ. ಬಟ್ ಆ ಸರ್ಕಸ್ ಕಂಪನಿಯ ಆಫೀಸ್ ಇರೋದು ಎಲ್ಲಿ? ಬ್ಯಾಂಗ್ಳೂರಲ್ಲಿ. ಬಟ್ ನಮಗೆ ಸರ್ಕಸ್ ಎಲ್ಲಿ ನಡೀತದೆ ಆ ಪ್ಲೇಸ್ ಬೇಕು. ಗುರುಗ್ರಾಮ್, ಹರಿಯಾಣ ಇಸ್ ದ ಆನ್ಸರ್. ಅಲೋಕ್ ಇವೆಂಟ್ ಆ್ಯಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಟ್ ಮ್ಯಾಂಗ್ಳೂರ್, ಕರ್ನಾಟಕ, ಆರ್ಗನೈಸಸ್ ಆ್ಯನ್ ಅವಾರ್ಡ್ ಫಂಕ್ಷನ್ ಫಾರ್ ಶೈನ್ ಡೈಮಂಡ್ ಮರ್ಚೆಂಟ್ ಆಫ್ ಅಹಮದಾಬಾದ್, ರಿಜಿಸ್ಟರ್ಡ್ ಇನ್ ಗುಜರಾತ್ ಅಟ್ ಮೈಸೂರ್. ಇಲ್ಲಿ ಅಲೋಕ್ ಇವೆಂಟ್ ಆ್ಯಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಟ್ ಮ್ಯಾಂಗ್ಳೂರ್, ಕರ್ನಾಟಕ, ಮ್ಯಾಂಗ್ಳೂರಲ್ಲಿ ಇರುವಂಥ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಆರ್ಗನೈಸಸ್ ಆ್ಯನ್ ಅವಾರ್ಡ್ ಫಂಕ್ಷನ್ ಫಾರ್ ಶೈನ್ ಡೈಮಂಡ್ ಮರ್ಚೆಂಟ್ ಆಫ್ ಅಹಮದಾಬಾದ್, ಗುಜರಾತ್, ರಿಜಿಸ್ಟರ್ಡ್ ಇನ್ ಗುಜರಾತ್ ಅಟ್ ಮೈಸೂರು. ಇಲ್ಲಿ ಒಂದು ಪಾಯಿಂಟ್ ನೀವು ನೆನ್ಪಿಡ್ಕೋಬೇಕು ಅಂದರೆ ಯಾವುದು ಅಂದರೆ, ಇಲ್ಲಿ ಅಲೋಕ್ ಇವೆಂಟ್ ನೋಡಿ, ಆರ್ಗನೈಸೇಷನ್ ಅವಾರ್ಡ್ ಫಂಕ್ಷನ್ ಫಾರ್ ಶೈನ್ ಡೈಮಂಡ್ ಮರ್ಚೆಂಟ್ ಆಫ್ ಅಹಮದಾಬಾದ್, ಅವನು ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ ನೋಡಿ, ರಿಜಿಸ್ಟರ್ಡ್ ಇನ್ ಗುಜರಾತ್ ಅಂತ. ಓಕೆ, ಅದು ತುಂಬ ಇಂಪಾರ್ಟೆಂಟ್. ರಿಜಿಸ್ಟರ್ಡ್ ಡೀಲರ್ ಆದರೆ ಏನು ತಗೋಬೇಕು? ಲೊಕೇಶನ್ ಆಫ್ ದ ರಿಸಿಪಿಯೆಂಟ್. ಓಕೆ, ಈಗ ರಿಸಿಪಿಯೆಂಟ್ ಯಾರು? ಶೈನ್ ಡೈಮಂಡ್ ಮರ್ಚೆಂಟ್. ಅವನ ಲೊಕೇಶನ್ ಯಾವುದು? ಅಹಮದಾಬಾದ್, ಸೊ ಗುಜರಾತ್. ಹಾಗಾಗಿ ಅದು ಕರೆಕ್ಟಾಗಿ ನೋಡ್ಕೋಬೇಕು. ರಿಜಿಸ್ಟರ್ಡ್ ಡೀಲರ್ ಆದರೆ ಅವನ ಅಡ್ರೆಸ್ಸಿಗೆ ಯಾವ ಅಡ್ರೆಸ್ ಕೊಟ್ಟಿದ್ದಾರೆ ಅದೇ ಲೊಕೇಶನ್ ಆಫ್ ಸರ್ವಿಸ್ ಅಂತ ತಗೋಬೇಕು. ಇಲ್ಲಿ ಫಂಕ್ಷನ್ ಆಗಿದ್ದು ಮೈಸೂರು, ಬಟ್ ಇಲ್ಲಿ ರಿಜಿಸ್ಟರ್ಡ್ ಡೀಲರ್ ಆದ ಕಾರಣ ಲೊಕೇಶನ್ ಆಫ್ ದ ರಿಸಿಪಿಯೆಂಟ್ ಆನ್ಸರ್. ನೆಕ್ಸ್ಟ್, ಗ್ರ್ಯಾಂಡ್ ವೆಡ್ಡಿಂಗ್ ಪ್ಲಾನರ್ ಚೆನ್ನೈ ಈಸ್ ಹೈರ್ಡ್ ಬೈ ಮಿಸ್ಟರ್ ರಮೇಶ್, ಅನ್ರಿಜಿಸ್ಟರ್ಡ್ ಪರ್ಸನ್ ಬೇಸ್ಡ್ ಇನ್ ಹೈದರಾಬಾದ್. ನೋಡಿ, ಇವನು ಅನ್ರಿಜಿಸ್ಟರ್ಡ್ ಪರ್ಸನ್. ಈ ಥರ ಇದ್ದಾಗ ಎಲ್ಲಿ ಆ ವೆಡ್ಡಿಂಗ್ ಆಗಿದೆ ಅದುವೇ ಪ್ಲೇಸ್ ಆಫ್ ಸರ್ವಿಸ್, ಪ್ಲೇಸ್ ಆಫ್ ಸಪ್ಲೈ. ಟು ಪ್ಲ್ಯಾನ್ ಆ್ಯಂಡ್ ಆರ್ಗನೈಸ್ ಇಸ್ ವೆಡ್ಡಿಂಗ್ ಎಟ್ ನ್ಯೂ ಡೆಲ್ಲಿ. ಅಷ್ಟೇ, ಇವನು ಚೆನ್ನೈ ಅವನು ರಮೇಶನ್ನು ಹೈದರಾಬಾದನ್ನು ಒಬ್ಬನ ಕರೆಸಿದ್ದಾನೆ. ಏನು ಅವನಿಗೊಂದು ವೆಡ್ಡಿಂಗ್ ಇವೆಂಟ್ದು ಪ್ಲ್ಯಾನ್ ಕೊಡ್ತಾನೆ. ಮದುವೆ ವೆಡ್ಡಿಂಗ್ ಆಗೋದಿಲ್ಲ ಅಂತೇಳಿ ನ್ಯೂ ಡೆಲ್ಲಿ. ಹಾಗಾಗಿ ಇವನು ಅನ್ರಿಜಿಸ್ಟರ್ಡ್ ಆದ ಕಾರಣ ಇವನ ಅಡ್ರೆಸ್ ತೊಗೊಳಿಕ್ಕಾಗಲ್ಲ. ಇವೆಂಟ್ ಎಲ್ಲಿ ಆಗ್ತಿದೆ? ನ್ಯೂ ಡೆಲ್ಲಿ ಇಸ್ ದ ಆನ್ಸರ್. ನೆಕ್ಸ್ಟ್, ಸಿಕ್ಸ್ತ್ ಒನ್, ಮಿಸ್ ರಾಜ್ ಪ್ರೈವೇಟ್ ಲಿಮಿಟೆಡ್ ಈಸ್ ಎ ರಿಜಿಸ್ಟರ್ಡ್ ಕಂಪನಿ. ಇಲ್ಲೇ ಇದೆ ನೋಡಿ, ರಿಜಿಸ್ಟರ್ಡ್ ಕಂಪನಿ ಇನ್ ಉಡುಪಿ. ಅಲ್ಲಿಗೆ ಆನ್ಸರ್ ಮುಗೀತು. ಈ ಸೆಂಡ್ಸ್ ಇಟ್ ಕೊರಿಯರ್ ಟು ಮುಂಬೈ ಥ್ರೂ ಮಿಸ್ ಎಕ್ಸಲೆಂಟ್ ಏರ್ ಕೊರಿಯರ್ ಸರ್ವಿಸ್.
ಮುಂಬೈ ಕೊರಿಯರ್ ಕಳಿಸ್ತಾ ಇದ್ದಾನೆ, ಎಲ್ಲಿ ಕಳಿಸಿದ್ರೆ ಏನು, ಇವನು ರಿಜಿಸ್ಟರ್ಡ್ ಡೀಲರ್ ಆದ ತಕ್ಷಣ ಅಲ್ಲಿಗೆ ಆನ್ಸರ್ ಇದೆ ಏನು, ಲೊಕೇಶನ್ ಆಫ್ ದ ರಿಸಿಪಿಯೆಂಟ್, ಇವನ ಲೊಕೇಶನ್ ಎಲ್ಲಿದೆ, ಉಡುಪಿ, ಸೊ ಉಡುಪಿ ಇಸ್ ದ ಆನ್ಸರ್. ಸೊ ಇಲ್ಲಿ ಸೊಲ್ಯೂಷನ್ ನೋಡೋಣ. ಡಿಟರ್ಮಿನೇಷನ್ ಆಫ್ ಪ್ಲೇಸ್ ಆಫ್ ಸಪ್ಲೈ, ಸಿಚುವೇಶನ್ ಕ್ರೈಟೀರಿಯಾ ಪ್ಲೇಸ್ ಆಫ್ ಸಪ್ಲೈ ಅಂತ ಮಾಡ್ಕೋಬೇಕು. ಸಿಚುವೇಶನ್ ನೋಡಿ, ಹ್ಯಾವಿಂಗ್ ಲಂಚ್ ಇನ್ ಎ ರೆಸ್ಟೋರೆಂಟ್ ಎಟ್ ಮುಂಬೈ, ಲೊಕೇಶನ್ ವೇರ್ ದ ಸರ್ವಿಸ್ ಆರ್ ಆಕ್ಚುಲಿ ಪರ್ಫಾರ್ಮ್ಡ್, ಮುಂಬೈ ಇಸ್ ದ ಆನ್ಸರ್. ಡೂಯಿಂಗ್ ಮೇಕಪ್ ಎಟ್ ಕೋಲ್ಕತ್ತಾ, ವೆಸ್ಟ್ ಬೆಂಗಾಲ್, ಲೊಕೇಶನ್ ವೇರ್ ದ ಸರ್ವಿಸಸ್ ಆರ್ ಆಕ್ಚುಲಿ ಪರ್ಫಾರ್ಮ್ಡ್, ಕೋಲ್ಕತ್ತಾ, ಆಬ್ವಿಯಸ್ಲಿ ವೆಸ್ಟ್ ಬೆಂಗಾಲ್ ಇಸ್ ದ ಆನ್ಸರ್. Then buying a ticket for a circus organized at Gurugram, Haryana, location where the services are actually performed. So it is Gurugram, Haryana is the answer. Fourth one, organizing an award function for a registered person of Ahmedabad, Gujarat at Mysore. So where the location of the recipient, so criteria location of the recipient, Ahmedabad, Gujarat. Then planning and organizing wedding for unregistered person of Hyderabad at New Delhi. So location where the event is actually held, because he is an unregistered person. So New Delhi is the answer. Sending courier by a registered person of Udupi. So registered person from Udupi. So Udupi is the answer. Location of the recipient. So Udupi of Karnataka is the answer. Thank you.